ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಗೆಸ್ಟ್ಗಳು ಜಾಯ್ನ್ ಆಗ್ತಾರೆ. ಪ್ರೊಫೆಸರ್ ಎಸ್ ಆರ್ ಕೇಶವ ಇನ್ನು ಸ್ವಲ್ಪ ಹೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಶ್ರೀಹರಿ ಆರ್ಥಿಕ ತಜ್ಞರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್ ಚಾರ್ಟರ್ಡ್ ಅಕೌಂಟೆಂಟ್ ನಮ್ಮ ಜೊತೆಗಿದ್ದಾರೆ. ಇನ್ನು ಎಂ ಬಿ ಮರಂಕಲ್ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ನಮ್ಮ ಜೊತೆಗಿದ್ದಾರೆ. ಇನ್ನು ಸಿದ್ದೇಗೌಡ ರೈತ ಮುಖಂಡರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ ಮೂರ್ತಿ JDS ಮುಖಂಡರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಅಶ್ವಥ್ ನಾರಾಯಣ್ BJPಯ ರಾಜ್ಯ ಮುಖ್ಯ ವಕ್ತಾರರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸುರಭಿ ಹೊದಿಗೆರೆ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ವಿಶ್ವನಾಥ್ ಭಟ್ರು ಬರ್ತಾರೆ. ಭವ್ಯ ನರಸಿಂಹಮೂರ್ತಿ ಕಾಂಗ್ರೆಸ್ ವಕ್ತಾರರು ಬರ್ತಾರೆ. ಎಲ್ ಹನುಮಂತಯ್ಯ ಕಾಂಗ್ರೆಸ್ನ ಮಾಜಿ ರಾಜ್ಯಸಭಾ ಸದಸ್ಯರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಬನ್ನಿ ನಮ್ಮ ಚರ್ಚೆಯನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಯಾವ ರೀತಿ ಏನೇನು ನಿರೀಕ್ಷೆಗಳಿದೆ ಅನ್ನುವಂಥದ್ದು ಆರಂಭದಲ್ಲಿ ಒಂದು ಪೀಟಿಗೆ ಹಾಕ್ತೆ. ಬಹುಶಃ ನಮ್ಮ ಅಶ್ವಥ್ ನಾರಾಯಣ್ ಅವರು ಕೇಳಿಸ್ಕೊಂಡಿರೋದು ನಾನು ಭಾವಿಸ್ತೀನಿ. ಆರಂಭದಲ್ಲಿ ಏನು ಅಂದರೆ ಈ ಬಾರಿಯ ನಿರೀಕ್ಷೆಗಳಿದೆಯಲ್ಲ, ಈ ಬಾರಿ ನಿರೀಕ್ಷೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿರುತ್ತೆ ಅನ್ನುವಂಥದ್ದು. ಯಾಕಂದರೆ ಈ ರಾಜ್ಯವನ್ನು ಪ್ರತಿನಿಧಿಸುವಂಥವ್ರು ಇದಾರಲ್ಲ ಸರ್, ನಾನು ಯಾವಾಗಲೂ ಕೂಡ ನನ್ನ ಚರ್ಚೆಯಲ್ಲಿ ಹೇಳ್ತಾ ಇರ್ತೀನಿ. ಈ ಬಹುಶಃ ಮರಂಕಲ್ ಅವರು ಒಪ್ತಾರೆ ಈ ಮಾತನ್ನು. ಈ ಸಂಸದೀಯ ರಾಜಕಾರಣ ಇದೆಯಲ್ಲ, ಸಂಸದೀಯ ರಾಜಕಾರಣವನ್ನು ನಮ್ಮ ಜನ ಅದನ್ನು ಸೀರಿಯಸ್ ಸ್ವೀಕರಣೆ ಮಾಡಿರಲಿಲ್ಲ ಅಂತೇಳಿ ಅಂತ. ಈ ಎಂಥವ್ರನ್ನ ಕಳಿಸ್ತಿದ್ರು ಅಂತಂದರೆ ಈ ಭಾಷೆ ಗೊತ್ತಿಲ್ದಿರುವಂಥವ್ರು, ಭಾಷೆ ಗೊತ್ತಿರಬೇಕು, ಪಾಂಡಿತ್ಯ ಇರಬೇಕು ಅಂತ ಹೇಳ್ತಾ ಇಲ್ಲ, ಮತ್ತು ಅದನ್ನು ಬೇರೆ ರೀತಿಯಲ್ಲಿ ಅರ್ಥಿಸ್ಕೊಂಡ್ಬಿಡ್ಬಾರ್ದು. ಆಮೇಲೆ ಭಾಷೆ ಗೊತ್ತಿಲ್ದಿರುವಂಥವ್ರು, ಇಲ್ಲಿ ಕಿರಿಕಿರಿ ಮಾಡೋರು, ಮುಂದೆ ಏನಾದರೂ ಏನು ಅಂದರೆ ಮುಂದೆ ನಮ್ಮ ಸೀಟಿಗೆ ಏನಾದರೂ ಟವಲ್ ಹಾಕ್ತಾರೆ ಅನ್ನುವಂಥ ಒಂದು ಭಯ ಭೀತಿ ಇದ್ದಂಥವ್ರು, ಎದುರಾ ಬದ್ರ ಮಾತಾಡುವಂಥವ್ರು, ಸ್ವಲ್ಪ ಹೆಂಗೆ ಗೊತ್ತಾ ಅಷ್ಟು ತಲೆ ಓಡಿಸ್ತಿರುವಂಥವ್ರು. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಈ ಯಾರ್ಯಾರು ಕಿರಿಕಿರಿ ಮಾಡ್ತಾರೆ, ಯಾರ್ಯಾರು ದಡ್ಡರಿದ್ದಾರೆ ತಗೊಂಡೋಗ್ರು ಡಂಪ್ ಮಾಡಿಯಪ್ಪ ಅಂತ. ಆದರೆ ಬದಲಾಗಿದೆ ಸರ್. ಈಗೊಂದು 15 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಸ್ಥಿತಿಗತಿಗಳು ಬದಲಾಗಿದೆ. ಹೀಗಾಗಿ ಏನು ಅಂದರೆ ಕುಮಾರಸ್ವಾಮಿಯವರು ಮಂತ್ರಿಗಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ, ಪ್ರಹ್ಲಾದ್ ಜೋಶಿ ಛಾಪ್ ಮೂಡಿಸಿರುವಂಥವ್ರು ಇದ್ದಾರೆ, ಇನ್ನು ಸೋಮಣ್ಣ ಹೊಸದಾಗಿ ಅವ್ರು ಮಂತ್ರಿ ಆಗಿದ್ದಾರೆ, ಕೇಂದ್ರದ ಮಂತ್ರಿ ಆಗಿದ್ದಾರೆ, ಅವ್ರಿಗೊಂದು ಉತ್ಸಾಹ ಇದೆ. ಇನ್ನು ಶೋಭಾ ಕರಂದ್ಲಾಜೆ 2ನೇ ಬಾರಿ ಮಂತ್ರಿ ಆಗಿರುವಂಥವ್ರು. ಹೀಗಾಗಿ ನಿರೀಕ್ಷೆಗಳು ಜಾಸ್ತಿ ಇದೆ. ಏನಂತೀರಿ ಅಶ್ವಥ್? ರಂಗನಾಥ್, ನೋಡಿ ನೀವು ಹೇಳಿದಾಗೆ 15 ವರ್ಷಗಳ ಹಿಂದೆ ಇದ್ದಂಥ MP ಚುನಾಯಿತ ಪ್ರತಿನಿಧಿಗಳ ಕಾರ್ಯವೈಖರಿ ಈಗ ಕಳೆದ ಒಂದು 12 ವರ್ಷಗಳಿಂದ ಚುನಾಯಿತ ಪ್ರತಿನಿಧಿಗಳ ಕಾರ್ಯವೈಖರಿ ಭಾಳ ಡಿಫ್ರೆನ್ಸ್. ಒಂದು ಸಾರ್ವಜನಿಕವಾಗಿ ರಾಜ್ಯವನ್ನು ಪ್ರತಿನಿಧಿಸೋ ಜೊತೆಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಅನ್ನತಕ್ಕಂಥದ್ದನ್ನು ಪ್ರಾಜೆಕ್ಟ್ಗಳನ್ನು ತೊಗೊಂಡೋಗುವಂಥದ್ದು ಅವರ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಈ ಥರ ಇತ್ತೀಚೆಗೆ ಕಳೆದ ಒಂದು 3 ಟರ್ಮಿಂದ ಗೆದ್ದಂಥ MP ಗಳು ಅವರು ಯಾವುದೇ ಪಾರ್ಟಿ ಇರಲಿ, ಅವ್ರವ್ರ ಕ್ಷೇತ್ರಕ್ಕೆ ಕೇಂದ್ರದಿಂದ ಆಗಬೇಕಾಗಿರ್ತಕ್ಕಂಥ ಯೋಜನೆಗಳು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಆಗಬೇಕಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಒತ್ತು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ನಾವು ನೋಡಿದ್ವಿ. ಅದು ರೈಲ್ವೆ ಬಗ್ಗೆ ಆಗ್ಬೋದು, ಇಂಡಸ್ಟ್ರೀಸ್ ಬಗ್ಗೆ ಆಗ್ಬೋದು, ಹೈವೇಸ್ಗಳ ಬಗ್ಗೆ ಆಗ್ಬೋದು, ಮತ್ತು ಸ್ಟೇಟಿನ ಡೆವಲಪ್ಮೆಂಟ್ಸ್ ಬಗ್ಗೆ ಕೇಂದ್ರದಿಂದ ಅನುದಾನಗಳನ್ನು ತರೋ ನಿಟ್ಟಿನಲ್ಲಿ ನೀವು ಹೇಳಿದಂಗೆ ಪ್ರಹ್ಲಾದ್ ಜೋಶಿಯವರು, ಅಲ್ಲಿ ಕೊಪ್ಪಳದಲ್ಲಿ ನಮ್ಮ ಕರಡಿ ಸಂಗಣ್ಣವರು, ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು, ಹೀಗೆ ಬೆಂಗಳೂರಲ್ಲಿ ಅದು ಮೆಟ್ರೋ ಆಗ್ಬೋದು, ಸಬರ್ಬನ್ ಟ್ರೈನ್ ಬಗ್ಗೆ ಆಗ್ಬೋದು, ಈ ರೀತಿ ಹಲವಾರು ಸ್ಕೀಮ್ಗಳನ್ನು ಕೇಂದ್ರ ಸರ್ಕಾರದ ಸಹಮತದೊಂದಿಗೆ ತರುವಂಥದ್ದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ, ತೊಗೊಂಬರ್ತಾಯಿದ್ರು. ಆ ನಿಟ್ಟಿನಲ್ಲಿ ಕೆಲಸ ಕೆಲವೊಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕಾಮೆಂಟ್ಸ್ ಮಾಡ್ತಾರೆ, ಗೆದ್ದೋದು ಅಂತ MP ಏನೂ ಮಾಡೋದಿಲ್ಲ ಅಂತೇಳಿ. ಇವತ್ತು ಹೈವೇಸ್ಗಳು ಕರ್ನಾಟಕದಲ್ಲಿ ರಸ್ತೆಗಳಾಗಿರ್ತಕ್ಕಂಥ ಹೈವೇಸ್ಗಳು ಮತ್ತು 2014 ಆಫ್ಟರ್ 2014 ರೈಲ್ವೆನಲ್ಲಿ ಆಗಿರ್ತಕ್ಕಂಥ ಅದು ಟ್ರ್ಯಾಕ್ ಡಬ್ಲಿಂಗ್ ಆಗ್ಬೋದು, ಎಲೆಕ್ಟ್ರಿಫಿಕೇಶನ್ಸ್ ಆಗ್ಬೋದು, ಇಲ್ಲ ಕೆಲವೊಂದು ಬದಲಾವಣೆಗಳಾಗಿದೆ. ಡೌಟ್ ಇಲ್ಲ. ನಿಮ್ಮ ಜೊತೆ ಮಾತಾಡ್ತೀನಿ. ಜೊತೆಗೆ ಬೇರೆ ರಾಜ್ಯ ಪ್ರತಿನಿಧಿಸಬೇಕು ಅಂತಲೇ ಅಲ್ಲ, ಬೇರೆಯವರು ಕೂಡ ಗಡ್ಕರಿ ಅವ್ರ ಮೊನ್ನೆ ಎಷ್ಟು ಬೇಕವ ನಿಮಗೆ ಅಂತ ಕೇಳಿದ್ರು. ಎಷ್ಟು ಬೇಕು, ನೀವು ಎಷ್ಟು ಕೇಳ್ತೀರೋ ಡಬಲ್ ಕೊಡ್ತೀನಿ, ನೀವು ಬೇಕಾದಂಥ ವ್ಯವಸ್ಥೆ ಮಾಡ್ಕೊಳ್ರಪ್ಪ. ಯಾವುದೇ ಪಾರ್ಟಿ MP ಇರಲಿ, ಯಾವುದೇ ಪಾರ್ಟಿಯವರು ಇರಲಿ, ಅವ್ರು ಮಾಡ್ತಾರೆ. ಸೊ ಇದು ಈ ರೀತಿ ಬರಬೇಕು. ಬರೀ ಏನು ಅಂದರೆ ನೀವು ಗೆಲ್ಲ ತನಕ ಮಾತ್ರ ರಾಜಕೀಯ ಪಕ್ಷ, ಅದಾದ್ಮೇಲೆ ಏನು ಅಂತಂದ್ರೆ ಸಮಾಜ, ದೇಶ ಅದು ಬರಬೇಕು ಅಂತ. ಬಟ್ ನೋಡೋಣ ಏನೇನು ನಿರೀಕ್ಷೆಗಳು ಏನು ಇತ್ತಂತ. ನಿರೀಕ್ಷೆಗಳ ಮೇಲೆ ನಿರೀಕ್ಷೆಗಳು ಅನ್ನುವಂಥದ್ದು ಅತ್ಯಂತ ಸಹಜ. ಅದರಲ್ಲೂ ಹೆಣ್ಮಕ್ಳುಗಳಿಗೆ ಆ ನಿರೀಕ್ಷೆಗಳು ಜಾಸ್ತಿನೇ ಇರ್ತವೆ. ಹೆಣ್ಮಕ್ಳುಗಳು ಏನೇನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದರ ವಿವರಗಳನ್ನು ನಾವು ನಿಮ್ಮ ಎದುರುಗಡೆ ನಾವು ತೋರಿಸಿದ್ವಿ. ಭವ್ಯ ನರಸಿಂಹಮೂರ್ತಿ ಇದ್ದಾರೆ, ಏನಂತಾರೆ ಕೇಳೋಣ. ಟೆರಿಟೋರಿಯಲ್ ಆರ್ಮಿಲಿ ಕೂಡ ಇರುವಂಥವ್ರು ಮೇಡಮ್, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಸೊ ಮಹಿಳಾ ಮಣಿಗಳ ನಿರೀಕ್ಷೆ ಏನು ಅನ್ನೋದನ್ನು ನಾವು ಯೋಚನೆ ಮಾಡ್ತಾಯಿದ್ವಿ. ಯಾಕಂದರೆ ಆವಾಗ ಮಾಲ್ತೇಶ್ ಒಂದು ಮಾತು ಹೇಳಿದ್ರು, ಈ ಮನೆಯಲ್ಲಿ ಎಲ್ಲವನ್ನೂ ಕೂಡ ನಡೆಸುವಂಥವ್ರು ನಿಜವಾದ ಕುಟುಂಬದ ವಿತ್ತ ಸಚಿವೆ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ಮಹಿಳೆ, ನಮ್ಮ ತಾಯಿ. ಯಾಕಂದರೆ ಆಕೆಗೆ ತುಂಬ ಚೆನ್ನಾಗಿ ಗೊತ್ತು ಹೆಂಗೆ ದುಡ್ಡು ಉಳಿಸ್ಬೇಕು, ಹೆಂಗೆ ಬೆಳೆಸಬೇಕು, ಇರೋದ್ರಲ್ಲೇ ಹೆಂಗೆ ಉಳಿತಾಯ ಮಾಡಬೇಕು, ಅದನ್ನು ಅವ್ರು ನೋಡಿ ಕಲ್ತ್ಕೊಂಡಿರೋದು. ಈ ನಿಜಕ್ಕೂ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಒಂದಿಷ್ಟು ಸುಭದ್ರವಾಗಿದೆ ಅನ್ನೋದಾದ್ರೆ ಮನೆಗಳಲ್ಲಿ ಅದಕ್ಕೆ ಕಾರಣ ಮಹಿಳೆಯರು. ಹಾಗಾಗಿ ಮಹಿಳೆಯರ ನಿರೀಕ್ಷೆಗಳೇನೇನು ಸರ್? 7ನೇ ಬಾರಿ ಒಬ್ಬರು ಮಹಿಳೆ ವಿತ್ತ ಸಚಿವೆ ಆಗಿದ್ದಾರೆ, ಯಾವ ಪಾರ್ಟಿ ಆಗಿದ್ರೇನು, ದಟ್ಸ್ ರಿಯಲಿ ಅಪ್ರಿಷಿಯೇಟಿವ್. ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಪ್ರೆಸೆಂಟ್ ಮಾಡ್ತಿರೋದು. ಆದರೆ ಮಹಿಳೆಯರು, ದೇಶದ ಮಹಿಳೆಯರಿಗೆ ಲಾಸ್ಟ್ ಟೈಮ್ ಆಗಲಿ ಅದಕ್ಕೆ ಹಿಂದಿನ ಸಲ ಆಗಲಿ ಅವರು ಪ್ರೆಸೆಂಟ್ ಮಾಡಿರುವಂತಹ ಬಜೆಟಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಈ ಸಲನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್, ಆದರೆ ನಾನು ಆಕ್ಚುಲಿ ಒಂದು 4 ಪಾಯಿಂಟ್ ಮಾಡ್ಬೇಕಂತ ಅನ್ಕೊಂಡ್ ಬಂದಿದ್ದೀನಿ ಸರಿ. ಅದು ಲಖಪತಿ ದೀದಿ, ಅದರಿಂದ ಒಂದು ಮಾನಿಟರ್ ಮಾಡಬೇಕು, ಒಂದು ಇವ್ಯಾಲ್ಯೂಯೇಷನ್ ಮಾಡಬೇಕು. ಯಾವ ರೀತಿ ಹೆಣ್ಣು ಮಕ್ಕಳ ಒಂದು ಸ್ಥಿತಿ
ಆರ್ಥಿಕ ಸ್ಥಿತಿ ಹೆಚ್ಚಿದೆ ಅಂತ. ಅದನ್ನ ಎಕನಾಮಿಕ್ ಸರ್ವೆಯಲ್ಲಿ ನೆನ್ನೆ ಏನು ಹಾಕಿರಲಿಲ್ಲ. ಒಂದು ಏನು ಸ್ಲೋಗನ್ಗಳು ಮಾಡಿ ಲಖ್ಪತಿ ದೀದಿ ಅಕ್ಕ ಲಖ್ಪತಿ ಆಗ್ತಾರೆ, ಇವೆಲ್ಲ ಸುಲಭ. ಆದ್ರೆ ಇದನ್ನ 1 ವರ್ಷ ಮಾಡಿದ್ರಲ್ಲ ನೀವು, ಅದರಿಂದ ನಮ್ಮ ದೇಶದ ಮಹಿಳೆಯರ ಸ್ಥಿತಿ ಏನಾಗಿದೆ, ಹೆಚ್ಚಿದ್ಯಾ ಇಲ್ವಾ? ಬರೀ ಅಡ್ವರ್ಟೈಸ್ಮೆಂಟ್ ಖರ್ಚು ಮಾಡಿದ್ರ? ಯಾವ ರೀತಿ ಬೇಟಿ ಬಚಾವ್ ಬೇಟಿ ಪಡಾವ್ 90% ಬರೀ ಅಡ್ವರ್ಟೈಸ್ಮೆಂಟ್ ಖರ್ಚು ಮಾಡಿದ್ರು, ಅದರ ದುಡ್ಡು 50%ಗಿಂತ ಹೆಚ್ಚು, ಸಾರಿ, ಬರೀ ಅಡ್ವರ್ಟೈಸ್ಮೆಂಟ್ ಖರ್ಚು ಮಾಡಿದ್ರು. ಆ ಥರ ಆಗಿದೆಯಾ ಅಥವಾ ನಿಜವಾಗ್ಲೂ ಮಹಿಳೆಯರಿಗೆ ತಲುಪಿದ್ಯಾ? ಇದೆಲ್ಲ ಗೊತ್ತಿಲ್ದಿರ ಹೇಗೆ ನಾವು ಕಮೆಂಟ್ ಮಾಡೋದಕ್ಕೆ ಸಾಧ್ಯ ಸರ್? ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ 4 ವಿಷಯ ನಾನು ನಿನ್ನೆ ಎಕನಾಮಿಕ್ ಸರ್ವೆ ಏನು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ ಅದರಲ್ಲಿರುವಂತಹ ಕೆಲವು ಅಂಶಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ರೈತರಿಗಾಗಿ ಫಸ್ಟ್ ಡಿಮ್ಯಾಂಡ್ ನಮ್ದೇನು ಅಂತ ಹೇಳಕ್ ಇಷ್ಟಪಡ್ತೀವಿ. MSP ನ ಏನು 2014ರಲ್ಲಿ ಅವರು ಲೀಗಲ್ ಗ್ಯಾರಂಟಿ ಆಗಿ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನ ಈ ಸಲ ಆದ್ರೂ 10 ವರ್ಷದ ನಂತರ ಆದ್ರೂ ಮಾಡ್ತಾರೇನೋ ಅನ್ನುವಂತಹ ಒಂದು ಬೇಡಿಕೆ ಇಟ್ಟಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸರ್ಕಾರ ಇರುವಾಗ, UPA ಸರ್ಕಾರ ಇರುವಾಗ ಗೋಧಿಯ ಒಂದು ಬೆಲೆ 119% MSP ಇನ್ಕ್ರೀಸ್ ಮಾಡಿದ್ವಿ. ರೈಸ್ ಬಂದು 134%. ಈ 10 ವರ್ಷದಲ್ಲಿ ಮೋದಿ ಗವರ್ಮೆಂಟ್ ಬರೀ 47% ವೀಟು 50% ರೈಸ್ ಮಾಡಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ ಇಂಪೋರ್ಟ್ಸ್ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರಲ್ಲ, ಚೈನಾ ಅಕ್ಕಿಗೆ ಸಂಬಂಧಪಟ್ಟಂಗೆ ಎಕ್ಸ್ಪೋರ್ಟ್ ಕೂಡ ತುಂಬಾ ಜಾಸ್ತಿ ಆಗಿದೆ, ಬೆಲೆ ಕೂಡ ಸರ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆ ಮಾತಾಡ್ತೀನಿ. ಇದ್ರ ಬಗ್ಗೆ ನಾನು ಮುಖ್ಯಮಂತ್ರಿ ಅವರನ್ನು ಕೇಳಿದೆ, MSP ಬರೀ ನೀವು ಕೇಂದ್ರದ ಮೇಲೆ ಹಾಕ್ತಿರಲ್ಲ, ನಮ್ಮಲ್ಲಿ ರಾಗಿ ಸ್ಥಿತಿ ಏನು, ನಮ್ಮಲ್ಲಿ ಜೋಳ ಸ್ಥಿತಿ ಏನು, ನಮ್ಮಲ್ಲಿ ಬೇಳೆ ಸ್ಥಿತಿ ಏನು, ತೊಗರಿದು ನಮ್ಮಲ್ಲಿ ಮೆಕ್ಕೆಜೋಳ ಕಥೆ ಏನು ನಮ್ಮದು, ಇದೆಲ್ಲ ನಾನು ಹೇಳೋದು ಸಾಕಷ್ಟು ಚರ್ಚೆಗಳು ಮಾಡೋಕ್ಕೆ ಸಾಕಷ್ಟು ಅಂಶಗಳಿವೆ. ಆದರೆ ಎಷ್ಟು ಸಾಧ್ಯ ಏನಾಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಬರೀ ನಮ್ಮ ಮೇಫ್ಟ್ ಇದ್ದಾರೆ ಕೇಶವ್ ಅವರು. ಕೇಶವ್ಜಿ ಏನಂತಿರ್ತಾವೆ, ಏನು ನಿರೀಕ್ಷೆಗಳಿದೆ, ಏನಾಗ್ಬೋದು ಈ ಸರಿ? ಒಂದು ವಿಕಸಿತ ಭಾರತದ ಇದಕ್ಕೆ ಇದು ದೊಡ್ಡ ಹೆಜ್ಜೆ ಆಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಒಂದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಾವು ಮೋದಿಜಿಯವರ ಬಜೆಟ್ಗಳಲ್ಲಿ ಸಹಜವಾಗಿ ನೋಡಿದ್ದೀವಿ. ಈ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಈ ಸರಿ ನನಗೆ ವಿಕಸಿತ ಭಾರತದ ಪೂರ್ಣ ನಿರ್ಮಾಣಕ್ಕೆ ಈ ದೇಶದಲ್ಲಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ತಾರೆ ಅಂತ ನನಗನ್ಸುತ್ತೆ. ಆಮೇಲೆ ಶಾರ್ಟ್ ಟರ್ಮಲ್ಲಿ, ಯಾಕೆಂದರೆ ಬರೀ ಲಾಂಗ್ ಟರ್ಮಲ್ಲಿ ನೀವು ಹೇಳ್ತೀರಿ ಇನ್ ದಿ ಲಾಂಗ್ ರನ್ ವಿ ಆರ್ ಆಲ್ ಡೆಡ್ ಅಂತ ಕೀನ್ಸ್ ಹೇಳಿರೋದನ್ನೇ ಎಲ್ಲರೂ ಹೇಳ್ಬಿಡ್ತಾರೆ. ಆದರೆ ಲಾಂಗ್ ಟರ್ಮು ಬೇಕು, ಶಾರ್ಟ್ ಟರ್ಮು ಬೇಕು. ಶಾರ್ಟ್ ಟರ್ಮ್ಗಾಗಿ ನಾನು ಅಂದ್ಕೊಳ್ತೀನಿ ಒಂದು ಫಾರ್ಮರ್ಸ್ಗೆ, ಮಧ್ಯಮ ವರ್ಗದ ಜನಕ್ಕೆ, ಜನಸಾಮಾನ್ಯರಿಗೆ ಇವ್ರನ್ನ ಟಾರ್ಗೆಟ್ ಮಾಡಿ. ಯಾಕೆಂದರೆ ಈಗ ಅನ್ಎಂಪ್ಲಾಯ್ಮೆಂಟ್ ಗೌರ್ಮೆಂಟ್ ಡೇಟಾ ಏನೇ ಹೇಳಿದ್ರೂ ಜಾಸ್ತಿ ಇರೋದಂತೂ ಸಹಜವಾಗಿ ಗೊತ್ತಾಗ್ತಿದೆ, ಇದರಿಗೆ ಕಾಣಿಸ್ತಿದೆ ಕಣ್ಣಿಗೆ. ಯಾಕೆಂದರೆ ಈವನ್ ಎಕನಾಮಿಕ್ ಸರ್ವೆನ ನೀವು ಒಂದು ಸ್ವಲ್ಪ ಇದನ್ನು ಮಾಡಿದ್ರೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ ಅನ್ಎಂಪ್ಲಾಯ್ಮೆಂಟ್ ಇರೋದನ್ನು ಅವರು ಒಪ್ತಾರೆ. ಯಾಕೆಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಮ್ಗೆ ಈಗಲೂ ಕೊಡ್ತಾ ಇರೋದು ವರ್ಕ್ ಫೋರ್ಸು 11.4%. ನೀವು ಯಾವುದೇ ದೇಶಗಳು ಅಭಿವೃದ್ಧಿ ಹೊಂದಿರೋ ದೇಶಗಳಲ್ಲಿ ಮಿನಿಮಮ್ 25% ಇರೋದನ್ನು ನೀವು ನೋಡ್ಬೋದು. ನಮ್ಮಲ್ಲಿ ಕೇವಲ 11.4% ಇದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು. ಆಮೇಲೆ ಈ ಕಾರ್ಪೊರೇಷನ್ಸು ಕ್ಯಾಪಿಟಲ್ ಫಾರ್ಮೇಷನ್ ತುಂಬ ಕಡಿಮೆ ಇದೆ ಅಂತ ಎಕನಾಮಿಕ್ ಸರ್ವೆ ಕೂಡ ಹೇಳುತ್ತೆ. ಸೊ ಇದು ಮೇಜರ್ ಚಾಲೆಂಜಸ್ಸು. ಮತ್ತು ವರ್ಲ್ಡ್ ಅನ್ಸರ್ಟನಿಟಿ, ಗ್ಲೋಬಲ್ ಅನ್ಸರ್ಟನಿಟೀಸು, ಜಿಯೋ ಪೊಲಿಟಿಕಲ್ ಇದು ಅದರದನ್ನೇ ಹೇಳ್ತಾ ಇದೆ. ಅದನ್ನೇ ಅನ್ಎಂಪ್ಲಾಯ್ಮೆಂಟ್ ಬಹಳ ಇಳಿಕೆ ಆಗಿದೆ ಅನ್ನುವಂಥದ್ದು ಉಲ್ಲೇಖ ಇದೆ. ಅದಕ್ಕೆ ಅದರಲ್ಲಿ ಹೇಳಿರೋದ್ರು. ಅದರಲ್ಲೇ ಇನ್ನೂ ಒಂದು ಅಂಶ ನೀವು ನೋಡಿದ್ರೆ, ನಾನು ಅದನ್ನ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಅನ್ಎಂಪ್ಲಾಯ್ಮೆಂಟ್ನ ಈ ಸರಿ ಟ್ಯಾಕಲ್ ಮಾಡ್ತಾರೆ. ಇದರಲ್ಲಿ ಮೈಕ್ರೋ ಇಂಡಸ್ಟ್ರೀಸ್ಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ, ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ಗೆ ಈ ಸರಿ ಗ್ಯಾರಂಟಿ ಹೆಚ್ಚು ಒತ್ತು ಕೊಡ್ತಾರೆ ಅಂತ ನಾನು ಮಾಡ್ಬೋದು ಅನ್ನಲ್ಲ, ಮಾಡ್ತಾರೆ ಅನ್ನುವಂಥ ನಂಬಿಕೆ ಇಟ್ಕೊಂಡಿದ್ದೀನಿ. ಏಕೆಂದರೆ ಟ್ಯಾಕ್ಸ್ ರೆವೆನ್ಯೂ ಹೆಚ್ಚಿದೆ, ಅಗ್ರಿಕಲ್ಚರ್ ಗ್ರೋತ್ ಈ ಸರಿ ಲಾಸ್ಟ್ ಇಯರ್ ಸ್ವಲ್ಪ ಕಳೆಗುಂದಿದೆ, ಅದನ್ನು ಇಂಪ್ರೂವ್ ಮಾಡಬೇಕು. ಸೊ ಓವರಾಲ್ ಯಾವ ರೀತಿಯಲ್ಲಿ ಇಂಡಿಯಾಗೆ ಒಂದು ಬ್ಲೂ ಪ್ರಿಂಟ್, ಒಂದು ಶಾರ್ಟ್ ರನ್ ಬ್ಲೂ ಪ್ರಿಂಟು, ಒಂದು ಲಾಂಗ್ ರನ್ ಬ್ಲೂ ಪ್ರಿಂಟ್ ಎರಡೂ ಈ ಆಯವ್ಯಯದಲ್ಲಿ ನನಗೆ ಕಾಣುತ್ತೆ ಅಂತ ನನಗೆ ತುಂಬ ಆಶಾದಾಯಕವಾಗಿದ್ದೀನಿ. ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಮಗೆ 43% ಡಿಪ್ ಆಗಿದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಮಗೆ ಈವನ್ ಕೋವಿಡ್ ಟೈಮಲ್ಲಿ ಹೆಚ್ಚಾಗಿತ್ತು. ಹಾಗಾಗಿ ನಾವು ಯಾವಾಗ ಲೋಕಲ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಆತ್ಮನಿರ್ಭರ್ ಭಾರತ್ ಮೂಲಕ. ಈಗ ಮೈಕ್ರೋ ಇಂಡಸ್ಟ್ರೀಸಲ್ಲಿ ನೀವು ನೋಡಿ, ಚೈನಾ ಬಗ್ಗೆ ನಾವು ಇಷ್ಟು ದಿನ ಇದ್ದದ್ದ ಧೋರಣೆಗೂ ಈ ಸರಿ ಎಕನಾಮಿಕ್ ಸರ್ವೆ ಹೇಳ್ತಾ ಇರೋದಕ್ಕೂ ವ್ಯತ್ಯಾಸ ಇದೆ. ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ ನಾವು ಚೈನಾಯಿಂದ FDIನ ಇದು ಇನ್ವೈಟ್ ಮಾಡೋಣ, ಇನ್ನೂ ಹೆಚ್ಚು ಜಾಸ್ತಿ ಮಾಡ್ಕೊಳ್ಳೋಣ, ಅವಾಗ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇಂಪ್ರೂವ್ ಆಗುತ್ತೆ ಅಂದರೆ ನಿಮಗೆ ಅಮೌಂಟ್ ಆಫ್ ಚೇಂಜಸ್ ಕಾಣಿಸ್ತಾ ಇದೆ. ರಿಫಾರ್ಮ್ಸಲ್ಲಿ ನಾವು ಒಂದಕ್ಕೆ ನಿಂತ್ಕೊಳ್ಳಲ್ಲ, ಇಂಡಿಯಾಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ. ಏನೇನು ಪ್ರಿಕಾಷನ್ಸ್ ಬೇಕೋ ತಗೊಳ್ಳುವ ನೀತಿ ನಿಲುವುಗಳಲ್ಲಿ ಬಹಳ ಬದಲಾವಣೆಗಳಿದೆ, ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಕ್ಲಿಯರ್ ಆಗಿ ಎಕನಾಮಿಕ್ ಸರ್ವೆ ಅದನ್ನ ಹೇಳ್ತಾ ಇದೆ. ಸೊ ಅದರದ್ದು ಮುಂದುವರಿದ ಭಾಗ ನಾವು ಇವತ್ತು ಆಯವ್ಯಯದಲ್ಲಿ ಕಾಣ್ತೀವಿ ಅಂತ ನನಗನ್ಸುತ್ತೆ. ಎಸ್ ಸರ್, ತಾವೇನಂತೀರಿ ಸರ್? ಅವ್ರು ಹೇಳಿದಂಗೆ ಟೋಟಲ್ ಫೋಕಸ್ ಆಫ್ ದಿಸ್ ಬಜೆಟ್ ಶುಡ್ ಬಿ ಚೇಂಜ್ಡ್. ನೀವು ನೋಡಿ 1990ರವರೆಗೆ ಬಜೆಟ್ಗಳು ಯಾರಿಗೂ ರಿಲೆವೆಂಟೇ ಇರಲಿಲ್ಲ. ಬಜೆಟ್ಗಳು ಪ್ರೆಸೆಂಟ್ ಮಾಡ್ತಿದ್ರು, ಹೋಗ್ತಿದ್ರು.
91 ಆದಮೇಲೆ ಎಕಾನಮಿ ಓಪನ್ ಅಪ್ ಆಯಿತು. ಪಿ ವಿ ನರಸಿಂಹರಾವ್, ಮನಮೋಹನ್ ಸಿಂಗ್ ಬಂದು 2014ರವರೆಗೆ ಬಜೆಟ್ಗಳು ಒಳ್ಳೆ ಬಜೆಟ್ಗಳು ಕೊಟ್ಟರು. ಒಂದು ಹೊಸ ಶಕೆ ಶುರು ಆಯ್ತು ಬಿಡಿ. ಬಟ್ ಫೋಕಸ್ ಚೇಂಜ್ ಆಗಿಲ್ಲ. ಈವನ್ 10 ವರ್ಷ ಮೋದಿಯವರು ಬಂದರೂ ಕೂಡ ಫೋಕಸ್ ಅಲ್ಲಿ ಅದೇ ಉಳಿದಿದೆ. ಉದಾಹರಣೆಗೆ ಅಗ್ರಿಕಲ್ಚರ್ ಸೆಕ್ಟರ್ 65% ಅಗ್ರಿಕಲ್ಚರ್ ಡಿಪೆಂಡೆನ್ಸ್ ಇದೆ. ಯಾವುದೇ ದೇಶ ಇರಲಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂಪ್ರೂವ್ ಆಗಲಿಲ್ಲ, ಪ್ರೊಡಕ್ಷನ್ ಸೆಕ್ಟರ್ ಇಂಪ್ರೂವ್ ಆಗಲಿಲ್ಲ ಅಂದರೆ ಅದರ ಎಕಾನಮಿ ಅದು ಗಾಳಿಯೊಳಗಿದ್ದಂಗೆ. ಈಗ ಇಲ್ಲಿ ನಾವು ಜಾಬ್ ಕ್ರಿಯೇಷನ್ ಹೇಳ್ತಾ ಇದ್ದೀವಿ, 8 ಕೋಟಿ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ. ಸರ್ವಿಸ್ ಸೆಕ್ಟರ್ದಾಗ ಕ್ರಿಯೇಟ್ ಆಗ್ತಾ ಇದ್ದಾವೆ. ಅಮೇರಿಕನ್ ಎಕಾನಮಿ ದಟ್ ಈಸ್ ಎ ಟೋಟಲ್ ಡಿಫ್ರೆಂಟ್ ಎಕಾನಮಿ ವಿಚ್ ಆಸ್ ಎ ಡಿಫೆನ್ಸ್, ಇದು ಪ್ರೊಡಕ್ಷನು ಅವೆಲ್ಲ ಜಾಸ್ತಿ ಇದೆ. ಪ್ರೊಡಕ್ಷನ್ ಸೆಕ್ಟರ್ ಅದು ಇದೆ. ಇಲ್ಲಿ ನಮ್ಮ ಪ್ರೊಡಕ್ಷನ್ ಇಲ್ಲಿ ಅಗ್ರಿಕಲ್ಚರ್ದಾಗ ಆಗ್ಬೇಕು, ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರೀಸ್ ಬರಬೇಕು ಅಥವಾ ಬೇರೆ ಯಾವುದಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬರಬೇಕು. ಅಲ್ಲಿವರೆಗೆ ಎಲ್ಲಿವರೆಗೆ ಫೋಕಸ್ ಚೇಂಜ್ ಆಗಲ್ಲ ಅಲ್ಲಿವರೆಗೆ ನಾವು ಸುಮ್ಮನೆ ಚರ್ಚೆ ಮಾಡೋದು ಹೋಗೋದಾಗ್ತದೆ. ನಿಜ 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 ನಾನು ಚರ್ಚೆ ಮಾಡ್ತೀನಿ ಇದ್ರ ಬಗ್ಗೆ ಶ್ರೀಹರಿ ಜೊತೆಗೆ ಸಿದ್ದೇಗೌಡರು. ಒಂದೇ ನಿಮಿಷ. ಈಗ 5 ವರ್ಷದಿಂದ ಹೇಳಿದರು ಪ್ರೈಮ್ ಮಿನಿಸ್ಟರು, ನಾವು 1.5 ಪಟ್ಟು ಮಾಡ್ತೀವಿ ಅಗ್ರಿಕಲ್ಚರ್ ಅಂತೇಳಿ. ಈಗ ಎಷ್ಟಿದೆ? 1.8% ಗ್ರೋ ಆಗಿದೆ. ಸೊ ಡಬಲ್ 1.5 ಆಗೇ ಇಲ್ಲ. ಒಂದಿದ್ದು 1.5 ಆಗಬೇಕು, 50% ಜಾಸ್ತಿ ಆಗಬೇಕು. 1.8% ಆಗಿದೆ. ಗವರ್ಮೆಂಟ್ ಈಸ್ ಬಾದರ್ಡ್ ಅಬೌಟ್ ದಿ ಸೀರಿಯಸ್ ಥಾಟ್ ಕೊಡ್ತಾ ಇಲ್ಲ ಅಗ್ರಿಕಲ್ಚರ್. ಮಾತಾಡ್ತೀನಿ ಜೊತೆಗೆ ವಿನಯ್ ಅವರ ಒಪಿನಿಯನ್ ಕೂಡ ತಗೋಬೇಕು, ಮಾತಾಡ್ತೀವಿ. ಇದೆಲ್ಲದರ ಜೊತೆಗೆ ಏನೇನು ರೂಪಿಸ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟರ ಮಟ್ಟಿಗೆ ರಾಜ್ಯಗಳ ನಡುವೆ ಕಾಂಪಿಟೇಷನ್ ಇದೆ ನಾವು ನೋಡ್ತಾ ಇದ್ದೀವಿ. ಇಲ್ಲಿನ 5 ಘೋಷಣೆಗಳು, ಕಾಂಗ್ರೆಸ್ ಸರ್ಕಾರದ 5 ಘೋಷಣೆಗಳು ದೇಶಾದ್ಯಂತ BJP ಅಧಿಕಾರ ನಡೆಸ್ತಿರುವಂಥ ರಾಜ್ಯಗಳು ಸೇರ್ಕೊಂಡಂಗೆ ಯಾವ್ಯಾವ ರೀತಿ ಅದು ಬೇರೆ ಬೇರೆ ಸ್ವರೂಪ ಪಡೆದಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಪಕ್ಕದಲ್ಲಂತೂ ಮಹಾರಾಷ್ಟ್ರ ನಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ಯಾಕೋ ಘೋಷಣೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ. ನಾವೇನೇ ಮಾಡಬಹುದು ಇದರಲ್ಲಿ, ಆದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಮನೋಭಾವನೆಗಳಿದಾವಲ್ಲ, ನಮ್ಮ ಯೋಜನೆಗಳಿದಾವಲ್ಲ, ದೂರದೃಷ್ಟಿ ಇರಲಿಲ್ಲ ಅಂತಂದರೆ ಎಲ್ಲವೂ ಕೂಡ ಕಿತ್ಕೊಂಡು ಹೋಗುತ್ತೆ. ಅದನ್ನೂ ಕೂಡ ನಾವು ಯೋಚನೆ ಮಾಡ್ಕೊಂಡೇ ಮಾತಾಡಬೇಕು.